ನಮಸ್ಕಾರ ಸ್ನೇಹಿತರೆ, ಎಎಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಹಾಗಲಕಾಯಿ ಬೀಜದಿಂದನೂ ಸಹ ಚಟ್ನಿ ಮಾಡ್ಬೋದು. ಅದನ್ನು ಹೇಳ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಅಷ್ಟೇ ಹೆಲ್ದಿ ಅನ್ನೋದನ್ನು ಸಹ ಗೊತ್ತು ನಮಗೆ. ಸೊ ಅಂಥ ಹಾಗಲಕಾಯಿ ಬೀಜದಿಂದ ಒಂದು ಚಟ್ನಿ ಮಾಡೋದು ನೋಡೋಣ. ಈ ಥರ ನೋಡಿ, ಹಾಗಲಕಾಯಿನ ಕಟ್ ಮಾಡಿಕೊಂಡಾಗ ಮಧ್ಯದಲ್ಲೆಲ್ಲ ಬೀಜ ಇರುತ್ತೆ. ಆ ರೀತಿ ಎಲ್ಲದನ್ನು ಬೀಜನ ತೆಗೆದು ಒಂದು ಕಡೆ ಕಲೆಕ್ಟ್ ಮಾಡಿಟ್ಕೊಳ್ಳಿ. ಈ ಹಾಗಲಕಾಯಿ ಬೀಜ ನಮ್ಮ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ, ವೆಯ್ಟ್ ಲಾಸಿಗೆ, ಡೈಜೆಷನ್ನಿಗೆ ಎಲ್ಲ ಒಳ್ಳೆಯದು. ಅದರಲ್ಲೂ ಶುಗರ್ಗಂತೂ ತುಂಬಾ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಕಡಿಮೆ ಕ್ಯಾಲೋರಿ ಇರುತ್ತೆ, ತುಂಬ ಫೈಬರ್ ಇರುತ್ತೆ ಇದರಲ್ಲಿ. ಹಾಗಾಗಿ ತುಂಬ ತಿಂದಾಗ ಹೊಟ್ಟೆ ತುಂಬಿದ ಹಾಗೆ ಅನಿಸುತ್ತೆ ಅಂತ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ, ಖಾರ ಎಷ್ಟು ನಿಮಗೆ ಬೇಕೋ ಅಷ್ಟು ಒಣಮೆಣಸು ಹಾಕ್ಕೊಳ್ಳಿ. ಹಾಗೆ 2 ಸ್ಪೂನು, ನಾನೊಂದು 4-5 ಹಾಗಲಕಾಯಿದು ಬೀಜ ತೆಗೆದಿಟ್ಕೊಂಡಿದ್ದೆ. ಸೊ 2 ಉದ್ದಿನಬೇಳೆ, 2 ಸ್ಪೂನು ಧನಿಯಾ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನು ಜೀರಿಗೆನ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಹೀಗೆಲ್ಲ ಬಾಣಲೆನಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬ್ರೌನ್ ಆಗುತ್ತಲ್ವ, ಆದಮೇಲೆ ನಾವು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಇಲ್ಲೇ ಹಾಕ್ಕೊಂಡ್ಬಿಡಿ. ರುಬ್ಬುವಾಗ ಈಸಿ ಆಗುತ್ತೆ ಆವಾಗ, ಅದಕ್ಕೋಸ್ಕರ. ನಾವು ಹಾಗಲಕಾಯಿ ಬೀಜನೆಲ್ಲ ತೆಗೆದಿಟ್ಕೊಂಡಿರ್ತೀವಲ್ವ, ಅದನ್ನು ಈಗ ತೆಗೆದುಬಿಟ್ಟು ನೀವು ಇದಕ್ಕೇ ಬೆರೆಸ್ಕೊಳ್ಳಿ. ಅದ್ರ ಜೊತೆನೇ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡಂಗೆ ಮಾಡ್ಕೊಳ್ಬೇಕು. ಸೊ ತುಂಬ ಹೇಳಿದ್ನಲ್ಲ, ಫೈಬರ್ ಇರುತ್ತೆ, ಲಿವರ್ನ ಡಿಟಾಕ್ಸ್ ಮಾಡುತ್ತೆ. ಹಾಗೆ ಚರ್ಮದಲ್ಲೇನಾದರೂ ಈಚಿಂಗೋ ಆ ಥರ ಎಲ್ಲ ಇದ್ದರೆ ಅದಕ್ಕೆಲ್ಲ ಒಳ್ಳೆಯದು. ಎಲ್ಲದಕ್ಕಿಂತ ಕ್ಯಾನ್ಸರನ್ನು ಸಹ ಕಡಿಮೆ ಮಾಡುವಂಥ ಗುಣ ಇದರಲ್ಲಿ ಇರುತ್ತೆ. ಆಮೇಲೆ ಬ್ಲಡ್ ಪ್ಯೂರಿಫೈಯರು, ತುಂಬ ಯೂಸಸ್ ಇದೆ ಈ ಬೀಜದಿಂದ. ಸೊ ಹಾಗಾಗಿ ಎಸಿಬೇಡಿ. ನಾವು ಹೇಗೂ ಪಲ್ಯ ಮಾಡ್ತೀವಿ, ಮೊಸರು ಬಜ್ಜಿ ಮಾಡ್ತೀವಿ ಹಾಗಲಕಾಯಿಂದ, ಅದೆಲ್ಲದ್ರ ಜೊತೆ ಈ ರೀತಿ ಬೀಜನ ತೆಗೆದಿಟ್ಕೊಂಡ್ಬಿಟ್ಟು ಚಟ್ನಿ ಸಹ ಮಾಡ್ಕೊಳ್ಬೋದು. ನೋಡಿ, ಒಂಚೂರು ಉಪ್ಪು ಹಾಕ್ಕೊಳ್ಳಿ, ಅದನ್ನು ಬೀಜಕ್ಕೆ ಹಾಕ್ಕೊಂಡ್ಬಿಟ್ಟು ಹಾಗೆ ಚೂರು ನೀರು ಹಾಕಿಬಿಟ್ಟು ಅದನ್ನು ಹಾಗೆ ಬಿಟ್ಬಿಡಿ. ಒಂದು 5 ನಿಮಿಷಕ್ಕೆ ಅದೆಲ್ಲ ಬೆಂದಂಗೆ ಆಗುತ್ತೆ. ಆ ಬೀಜ ಎಲ್ಲ ಗಟ್ಟಿ ಇರೋದು ಹೋಗಿ ಒಂದು 5 ನಿಮಿಷಕ್ಕೆ ಸ್ವಲ್ಪ ಒಂದು 1/4 ಲೋಟ ನೀರು ಹಾಕಿರ್ತೀರ ಅಲ್ವಾ. ಸೊ ಅದಲ್ಲೇ ನೀರೆಲ್ಲ ಒಣಗೋಗೋವರೆಗೆ ಬಿಟ್ಟರೆ ಸಾಕು. ಅಷ್ಟೊತ್ತಿಗೆ ಅದು ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಹಾಗೆ ಒಂದು ಸ್ವಲ್ಪ 10 ನಿಮಿಷ ಬಿಟ್ಟುಬಿಡಿ. ನೋಡಿ, ಎಲ್ಲ ನೀರು ಹೊರಟೋಯ್ತಿಲ್ಲಿ. ಸೊ ಹಾಗೆ ಒಂದು 5-10 ನಿಮಿಷ ಇರಲಿ. ಇದಾದಮೇಲೆ ಅದನ್ನು ಈ ಕಡೆ ಅಷ್ಟೊತ್ತಿಗೆ ಕಾಯಿ ತುರ್ಕೊಂಡಿರಬೇಕು. ಒಂದು 1/4 ಕಪ್ ಸಾಕು. ಅಷ್ಟಕ್ಕೆ ಒಂದು ಸ್ವಲ್ಪ ಕಾಯಿ ತುರಿದಿಟ್ಕೊಳ್ಳಿ. ಹಾಗೆ ಅದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕಿಬಿಟ್ಟು ನೈಸ್ ಪೇಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಈಗ ನಾವಿಲ್ಲಿ ಖಾರನೂ ಹಾಕಾಗಿದೆ, ಹುಣಸೆಹಣ್ಣು ಹಾಕಾಗಿದೆ. ಅದು ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ಉಪ್ಪನ್ನು ಬೇಕಾದರೆ ಇನ್ನೊಂದು ಚೂರು ಸೇರಿಸ್ಕೊಳ್ಬೋದು, ಅಷ್ಟೇ ಬೇಕಾದರೂ ರುಬ್ಕೊಳ್ಬೋದು. ಕೆಲವು ಸರಿ ನಾನು ಒಂಚೂರು ಬೆಲ್ಲ ಹಾಕ್ತೀನಿ. ಸೊ ಆ ರೀತಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಉಪ್ಪು, ಹುಳಿ, ಖಾರ ಎಲ್ಲ ಬೆರೆತುಬಿಟ್ಟು ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಸೊ ನೋಡಿ, ನಾನೀಗ ಇದನ್ನೆಲ್ಲ ತೆಕ್ಕೊಂಡೆ. ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಹೀಗೆ ಹಾಗಲಕಾಯಿಂದ ತುಂಬಾ ಯೂಸಸ್ ಇದೆ. ಆದ್ರೂ ಸಹ ಎಲ್ಲದರಲ್ಲೂ ಹೇಳಿರೋ ಪ್ರಕಾರ ನೋಡಿ, ಇಲ್ಲಿ ನಾನು ಬೆಲ್ಲ ಒಂಚೂರು ಹಾಕ್ಕೊಂಡೆ. ಪ್ರೆಗ್ನೆಂಟ್ ವಿಮೆನ್ನು ಅಥವಾ ಇನ್ನೇನಾದರೂ ತುಂಬ ಸೀರಿಯಸ್ ಕಾಯಿಲೆ ಇರೋರು, ಆ ಥರ ಡಯಾಲಿಸಿಸಲ್ಲಿದ್ದರೆ ಹಾಗೆಲ್ಲ ಅಂಥವರೆಲ್ಲ ಯೂಸ್ ಮಾಡಬಾರ್ದು ಅಂತ ಎಲ್ಲ ಕಡೆ ಡಾಕ್ಟರ್ಸನ್ನ ಕೇಳದೆ ಸುಮ್ಮನೆ ಯೂಸ್ ಮಾಡಬಾರ್ದು ಅಂತ ಹೇಳಿರ್ತಾರೆ. ಸೊ ನೋಡಿ, ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ನಾವೇನು ಮಾಡಬೇಕು, ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ಬಿಡಿ. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡ್ಮೇಲೆ ನೋಡಿ, ಈ ರೀತಿ ಆಯಿತು. ಇಷ್ಟೇ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಅದನ್ನು ಸ್ವಲ್ಪ ತೀರನ್ನೇ ಒಂಚೂರು ಅದು ತರಿ ಇದ್ದರೂ ಏನಾಗಲ್ಲ. ನೈಸ್ ಪೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಒಂಚೂರು ತರಿ ಇದ್ರೂ ಓಕೆ, ಚೆನ್ನಾಗೇ ಇರುತ್ತೆ ಅದು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಮೇಲಿಂದ ನೀವು ಒಗ್ಗರಣೆ ಕೊಟ್ಟರೆ ಆಯಿತು. ಕರಿಬೇವು, ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಇಂಗು ಹಾಕಿಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಟ್ಬಿಟ್ರೆ ನಮಗೆ ತುಂಬ ಟೇಸ್ಟಿಯಾಗಿರೋ ಹಾಗಲಕಾಯಿ ಬೀಜದ ಚಟ್ನಿ ರೆಡಿ ಆಗುತ್ತೆ. ಸೊ ಈ ಹೆಲ್ದಿಯಾಗಿರೋ ಹಾಗಲಕಾಯಿ ಬೀಜದ ಚಟ್ನಿನ ನೀವು ಸಹ ಖಂಡಿತ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.